ಈ ಒಂದು 15 ಜನ ಚೆನ್ನಾಗಿರೋ ಹುಡುಗಿಯರ್ಗೆ ಅಂದ್ರೆ ಸೂಪರ್ ಲೈಕ್ ಮಾಡೆಲ್ ಟೈಪ್ ಹುಡುಗಿಯರ್ಗೆ ಎಟ್ ಅ ಟೈಮ್ 15 ಜನ ಹುಡುಗಿಯರ್ ಆಯ್ತಾ 15 ಜನ ಹುಡುಗಿಯರ್ಗೆ ಎಟ್ ಅ ಟೈಮ್ ಫುಡ್ ಫಂಗಸ್ ಆದ್ರೆ ನಿಮ್ಗೇನು ಅನ್ಸುತ್ತೆ? ಆಶ್ಚರ್ಯ ಆಗತ್ತೆ ತಾನೆ. ಎಟ್ ಅ ಟೈಮ್ ಫುಡ್ ಫಂಗಸ್ ಅಂದ್ರೆ ಈ ಕಜ್ಜಿ ಕಜ್ಜಿ ಕಾಲೊಂಥರ ಇದಾಗೋದು ಅದು ಎಲ್ಲರಿಗೆ ಎಟ್ ಎ ಟೈಮ್ ಆಗಕ್ಕೆ ಹೆಂಗ್ ಸಾಧ್ಯ? ಇದೇನಾದ್ರು ಕೊರೋನಾ ತರನ ಅಂತ ನೀವು ಆಲೋಚನೆ ಮಾಡ್ತಿದ್ರೆ ಎಲ್ಲಿದೆ ಕೇಳಿ. ಸೊ ನಾನು ನಿನ್ನೆ ಸುಮ್ಮನೆ ಸ್ಕ್ರಾಲ್ ಮಾಡ್ತಾ ಇದ್ದೆ, ಅದೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಕಾಣಿಸ್ತು ನನಗೆ. ನಂಗೆ ಅನಿಸ್ತು ಈಗ ಎಲ್ಲರಿಗೂ ಗೊತ್ತಾಗಲೇಬೇಕು ಅಂತ. ಸೊ ಚೈನಾದಲ್ಲಿ ಈ ಥರ ಇನ್ಸ್ಟಾಗ್ರಾಮಲ್ಲಿ ಮಿಲಿಯನ್ಸ್ ಫಾಲೋವರ್ಸ್ ಇರ್ತಾರೆ ಗೊತ್ತಾ. ಈ ಟಿಕ್ಟಾಕ್ ಮಾಡಿಬಿಟ್ಟು ಅಥವಾ ಇನ್ಸ್ಟಾಗ್ರಾಮಲ್ಲಿ ಫುಲ್ ಫೇಮಸ್ ಹುಡುಗಿಯರು ಇರ್ತಾರೆ, ರೀಲ್ಸ್ ಮಾಡೋದು, ಆಮೇಲೆ ಚೆನ್ನಾಗಿರೋ ಪ್ಲೇಸಸ್ಸಿಗೆ ಹೋಗೋದು, ಫುಲ್ ಮಾಡೆಲ್ ಟೈಪ್ಸು. ಈ ಥರ 15 ಜನ ಹುಡುಗಿಯರಿಗೆ ಎಟ್ ಅ ಟೈಮ್ ಫುಡ್ ಫಂಗಸ್ ಆಗಿತ್ತಂತೆ. ಎಲ್ಲರೂ ಶಾಕ್ ಆಗಿದ್ರು. ಏನಕ್ಕೆ ಹಿಂಗಾಗ್ತಿದೆ? ಎಲ್ಲರಿಗೂ ಎಟ್ ಅ ಟೈಮ್ ಫಂಗಸ್ ಹೆಂಗೆ ಬರಕ್ಕೆ ಸಾಧ್ಯ? ಏನಿದು ಕೊರೋನಾ ಥರ ಇನ್ನೊಂದು ವೈರಸ್ಸಾ ಅಂತೆಲ್ಲ ಆಲೋಚನೆ ಮಾಡಿದಾಗ ರಿಯಾಲಿಟಿ ಯಾವಾಗ ಗೊತ್ತಾಯ್ತಲ್ವ ಜನ ಶಾಕ್ ಆಗಿಬಿಟ್ರು. ಆ್ಯಕ್ಚುಲಿ ಆಗಿದ್ದೇನು ಗೊತ್ತಾ? ಈ ಚೈನಾದಲ್ಲಿ ಈ ಥರ ಹುಡುಗಿಯರು ಇರ್ತಾರಲ್ಲ, ಅವ್ರದ್ದು ರಿಯಾಲಿಟಿನೇ ಚೇಂಜ್. ಅವ್ರು ಯಾರು ಈ ಥರ ಅವ್ರದ್ದು ಇನ್ಸ್ಟಾಗ್ರಾಮಲ್ಲಿ ತೋರಿಸ್ಕೊಳ್ತಾರಲ್ಲ, ಇಷ್ಟು ಶ್ರೀಮಂತರು, ಇಷ್ಟು ದುಡ್ಡಿದೆ, ಇಷ್ಟು ಒಳ್ಳೊಳ್ಳೆ ಜಾಗದಲ್ಲಿ ಅವ್ರು ಸ್ಟೇ ಮಾಡ್ತಾರೆ, ಇದೆಲ್ಲ ಬರೀ ಸುಳ್ಳು. ಬರೀ ಅಂದರೆ ತೋರಿಸ್ಕೊಳಕ್ಕೋಸ್ಕರ ಇಷ್ಟೆಲ್ಲ ಮಾಡೋದು ಅಂತ ಹೇಳ್ಕೊಂಡು ಯಾರಿಗೂ ಅಲ್ಲಿ ತನಕ ಗೊತ್ತಾಗಿರಲಿಲ್ಲ. ಎಲ್ಲಿ ತನಕ ಈ ನ್ಯೂಸ್ ಬರುತ್ತೋ ಅಲ್ಲಿ ತನಕ ಯಾರಿಗೂ ಈ ವಿಷಯ ಗೊತ್ತಿರಲಿಲ್ಲ. ಸೊ ರಿಯಾಲಿಟಿ ಏನಂತ ಹೇಳಿದ್ರೆ, ಈ 15 ಜನ ಹುಡುಗಿಯರು ತಮ್ಮನ್ನು ತಾವೇನು ಭಾರಿ ಶ್ರೀಮಂತರು, ಭಾರಿ ಚೆನ್ನಾಗಿ ಅವ್ರ ಹತ್ರ ಇರೋದೆಲ್ಲ ಬ್ರ್ಯಾಂಡೆಡ್ ಬಟ್ಟೆಗಳು, ಬ್ರ್ಯಾಂಡೆಡ್ ಐಟಮ್ಸ್ಗಳು, ಪರ್ಸು, ಅದು ಅದು ಎಲ್ಲ ಹೈ ಲೆವೆಲ್ಲು, ಈ ಥರ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ಕೊಂಡು ಟಿಕ್ಟಾಕಲ್ಲಿ ಪೋಸ್ಟ್ ಮಾಡ್ಕೊತಿರೋ ಇವ್ರದ್ದು ನಿಜವಾದ ಬಣ್ಣ ಏನಂತ ಹೇಳಿದ್ರೆ, ಇವ್ರು ಯಾರು ಶ್ರೀಮಂತರಲ್ಲ. ಇವರೆಲ್ಲ ಒಂದು ಮಿಡಲ್ ಕ್ಲಾಸು ಅಥವಾ ಪುವರ್ ಕ್ಯಾಟಗರಿಗೆ ಸೇರಿದವರು. ಬಟ್ ಅವ್ರನ್ನ ಅವ್ರು ತೋರಿಸ್ಕೊಳ್ತಿದ್ದು ಹಾಗೆ. ಇದು ಹೆಂಗೆ ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ಇವಾಗ ಹೇಳೋಣ, ಒಂದು ಹೋಟೆಲ್ ಇದೆ, ಓಕೆನಾ. ತುಂಬ ಲಕ್ಸುರಿಯಸ್ ಹೋಟೆಲ್. ಅಲ್ಲಿ ದಿನದ ಬಾಡಿಗೆನೆ ಒಂದು 5 ಲಕ್ಷ ರೂಪಾಯಿ. ಅಷ್ಟು ಸಖತ್ತಾಗಿರೋ 5 ಸ್ಟಾರ್ ಹೋಟೆಲ್. ಅಲ್ಲಿಂದೆಲ್ಲ ಫೋಟೋಸ್ ಹಾಕ್ತಾರೆ. ಅವ್ರು ಹೆಂಗೆ ಎಫೋರ್ಟ್ ಮಾಡ್ತಾರೆ? ಆ್ಯಕ್ಚುಲಿ ಅವ್ರು ಎಫೋರ್ಟ್ ಮಾಡೋದು ಇದು ಹೆಂಗಿರತ್ತೆ ಅಂತ ಹೇಳಿದ್ರೆ, 1 ಅವರ್ಗೆ ಏನು ಹೋಟೆಲ್ ಇರುತ್ತೆ 5 ಲಕ್ಷ ಬಾಡಿಗೆ ಇರೋದು, 1 ಅವರಿಗೆ ರೆಂಟ್ ಮಾಡ್ತಾರೆ. ಇದನ್ನು ಅವ್ರದ್ದೊಂದು ಕಮ್ಯುನಿಟಿ ಇದೆ. ಈ ಥರ ಇನ್ಸ್ಟಾಗ್ರಾಮ್ ಇದು ಮಾಡೋರದ್ದು ಒಂದು ಕಮ್ಯುನಿಟಿ ಇದೆ. ಅವರಲ್ಲಿ ಡಿವೈಡ್ ಮಾಡ್ಕೊಳ್ತಾರೆ. ಅಂದರೆ 10 ಮಿನಿಟ್ಸಿಗೆ ಸ್ಲಾಟ್ ಥರ 1 ಅವರಲ್ಲಿ ಒಂದಿಷ್ಟು ಜನ ಕವರ್ ಮಾಡ್ಕೊತಾರೆ. ಅದಕ್ಕೆ ದುಡ್ಡು ಅವ್ರು ಹಾಗೆ ಡಿವೈಡ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಒಬ್ರೊಬ್ರಿಗೆ 5 ಲಕ್ಷ ಬೀಳಲ್ಲ, ಅವಾಗ ಕಮ್ಮಿ ಬೀಳುತ್ತೆ. ಈ 10 ನಿಮಿಷ ಸ್ಲಾಟಲ್ಲಿ ಅವ್ರು ಏನು ಮಾಡ್ತಾರೆ, ಸಖತ್ತಾಗಿ ಡ್ರೆಸ್ ಮಾಡಿಕೊಂಡು, ತುಂಬ ಪಾಶಾಗಿ ಡ್ರೆಸ್ ಮಾಡಿಕೊಂಡು ಹೋಟೆಲ್ ತುಂಬ ಫೋಟೋಸ್ ತಕ್ಕೊಳ್ತಾರೆ, ವೀಡಿಯೋಸ್ ತಕ್ಕೊಳ್ತಾರೆ, ಹೆಂಗೆಂಗೋ ಪೋಸ್ ಕೊಡ್ತಾರೆ. ತುಂಬ ನೋಡಿದವ್ರಿಗೆ ಆ ಫೋಟೋ ನೋಡಿದವ್ರಿಗೆ ಅಪ್ಪ ಏನು ರಾಯಲ್ ಲೈಫ್ ಅಪ್ಪ ಇವ್ರದ್ದು, ನೋಡೋಕ್ಕೂ ಚೆನ್ನಾಗಿದ್ದಾರೆ, ದುಡ್ಡು ಇದೆ, ಲೈಫನ್ನು ಎಂಜಾಯ್ನೂ ಮಾಡ್ತಿದ್ದಾರೆ, ನಾವೇನು ಮಾಡ್ತಿದ್ದೀವಿ, ಈ ಥರ ಫೀಲಿಂಗ್ ಬರಬೇಕು. ಆ ಥರ ಫೋಟೋ ತೆಗೆಸ್ಕೊಳ್ತಾರೆ. ನಿಮ್ಗೆ ಅನ್ಸ್ಬೋದು ಇವಾಗ 15 ಜನ ಸೇಮ್ ರೂಮಲ್ಲಿ ತೆಗೆಸ್ಕೊಂಡ್ರೆ ಗೊತ್ತಾಗುತ್ತೆ ತಾನೆ, ಎಲ್ಲರೂ ಇಲ್ಲೇ ತೆಗೆಸ್ಕೊಂಡಿರೋದು, ಹಿಂಗೇನಾರು ಮಾಡು. ಬಟ್ ಅವ್ರ ಟ್ರಿಕ್ ಏನು ಅಂತ ಹೇಳಿದ್ರೆ, ಎಲ್ಲರೂ ಇವಾಗ ಹೋಟೆಲಲ್ಲಿ ನಾವು ಇವಾಗ ಹೋಟೆಲ್ ಎಂಟರ್ ಆದ್ಕೊಳ್ಳಿ ಅಥವಾ ಲಕ್ಸುರಿಯಸ್ ಒಂದು ರೂಮಿಗೆ ಎಂಟರ್ ಆದ್ಕೊಳ್ಳಿ, ಎಲ್ಲ ಪ್ಲೇಸಲ್ಲಿ ಇರುತ್ತೆ ತಾನೆ, ಬೆಡ್ ಇಲ್ಲಿರುತ್ತೆ, ಆಮೇಲೆ ಕಬೋರ್ಡ್ಸ್ ಇಲ್ಲಿರುತ್ತೆ, ಹಾಗೆ. ಇವ್ರು ಅದು ಮಾಡಲ್ಲ, ಫುಲ್ ಮೂವ್ ಮಾಡಿಬಿಡ್ತಾರೆ. ಇವಾಗ ಬೆಡ್ಡನ್ನು ತೊಗೊಂಡು ಹೋಗಿ ದೊಡ್ಡ ವಿಂಡೋ ಇರುತ್ತೆ ಅಲ್ವಾ, ಇದು ಏನು ವ್ಯೂ ಇರೋದು, ಸಿಟಿ ವ್ಯೂ, ಲೇಕ್ ವ್ಯೂ, ಏನೋ ವ್ಯೂ ಇರೋದು, ಒಂದು ದೊಡ್ಡ ಮಿರ್ ಅಷ್ಟು ಕೊಟ್ಟಾಗ ವ್ಯೂಸ್ ಚೆನ್ನಾಗಿ ಬಂದೇ ಬರುತ್ತೆ, ವ್ಯೂ ಚೆನ್ನಾಗಿರೋ ರೂಮ್ಗಳೇ ಸಿಗುತ್ತೆ. ಸೊ ಒಬ್ರು ಏನು ಮಾಡ್ತಾರೆ, ಆ ಬೆಡ್ಡನ್ನು ತೊಗೊಂಡು ಹೋಗ್ಬಿಟ್ಟು ವಿಂಡೋ ಹತ್ರನೇ ಕುತ್ಕೊಂಡು ಸ್ಟೈಲಾಗಿ ಅದ್ರ ಮೇಲೆ ಫೋಟೋ ತಗೊಳ್ತಾರೆ. ಇನ್ನೊಬ್ರು ಏನು ಮಾಡ್ತಾರೆ, ಇನ್ನೊಂದು ಯಾವುದೋ ಒಂದು ಸೋಫಾ ಥರದನ್ನು ಇನ್ನೊಂದು ಕಡೆ ಹಾಕೊಂಡ್ಬಿಟ್ಟು ಅಲ್ಲಿ ಫೋಟೋ ತೆಕ್ಕೊಳ್ತಾರೆ. ಸೊ ನೀವು ನೋಡುವಾಗ ಸೇಮ್ ರೂಮಲ್ಲಿ ಫೋಟೋ ತೆಕ್ಕೊಂಡಿದ್ರು ಅದು ಅದೇ ರೂಮ್ ಅಂತ ನಿಮಗೆ ಐಡಿಯಾ ಕೂಡ ಇರಲ್ಲ. ಬಿಕಾಸ್ ಅಷ್ಟು ಸ್ಕಿಲ್ಸ್ ಇರುತ್ತೆ ಫೋಟೋಗ್ರಾಫಿಲಿ, ನಿಮ್ಗೆ ಅದು ಅಂದಾಜು ಆಗಲ್ಲ. ನಿಮ್ಗೆ ಬರೀ ಏನು ಎದ್ದು ಹೊಡಿತಿರತ್ತಂದ್ರೆ ಏನು ಲೈಫ್ ಅಪ್ಪ ಇವ್ರದ್ದು ಅನ್ನೋದು ಒಂದೇ ಕಾಣಿಸ್ತಿರತ್ತೆ ಬಿಟ್ರೆ ಇದು ಯಾವುದು ನೀವು ನೋಟಿಸ್ ಮಾಡಲ್ಲ, ಅಷ್ಟು ಚೆನ್ನಾಗಿ ತೆಗಿತಾರೆ. ಸೊ ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ಫುಡ್ಫುಲ್ನೆಸ್ ಅಂದೆ ಅಲ್ಲ, ಇದು ಹಿಂಗೆ ಆಗಿರೋದು. ಅವ್ರು ಬರೀ ರೂಮ್ಗಳು ಮಾತ್ರ ಶೇರ್ ಮಾಡಲ್ಲ, ಬಟ್ಟೆಗಳನ್ನು ಶೇರ್ ಮಾಡ್ತಾರೆ. ಸೊ ಈ ಬಟ್ಟೆಗಳಂತ ಹೇಳಿದ್ರೆ ನಂಗೆ ಗೊತ್ತಿಲ್ಲ ನಿಮ್ಗೆ ಐಡಿಯಾ ಇದೆ ಅಲ್ವಾ ಅಂತ, ಫಾರಿನಲ್ಲಿ ಇದು ತುಂಬ ಇದೆ. ಏನಂದರೆ ಗೂಚಿ, ಪ್ರಾಡಾ,
ಏನೋ ವ್ಯಾನ್ ಹುಸೇನು ಅದು ಇದು ತುಂಬ ಬ್ರ್ಯಾಂಡೆಡ್ ಬಟ್ಟೆಗಳು ಅವ್ರದ್ದೊಂದು ಸಣ್ಣ ಸಣ್ಣ ಗ್ಲೌಸ್ ಇರ್ಬೋದು ಇಲ್ಲ ಒಂದು ಟೈ ಇರ್ಬೋದು ಇದಕ್ಕೆಲ್ಲ ಲಕ್ಷಾಂತರ ರೂಪಾಯಿ ಇರುತ್ತೆ ಜಸ್ಟ್ ಅದು ಬ್ರ್ಯಾಂಡ್ ನೇಮಿಗೋಸ್ಕರ ಅದನ್ನು ತಗೊಳ್ತಾರೆ ಇವರು ಹಂಗೆ ಮಾಡಿರೋದು ನಮ್ಮ ಹತ್ರ ಎಲ್ಲ ಬ್ರ್ಯಾಂಡೆಡ್ ಬಟ್ಟೆ ಇದೆ ಅಂತ ತೋರ್ಸಕ್ಕೆ ಈ ಹೈ ಬ್ರ್ಯಾಂಡೆಡ್ ಇದು ಒಂದು ಪೇರ್ ಆಫ್ ಸಾಕ್ಸ್ ತಗೊಂಡಿದ್ದಾರೆ ಆ್ಯಂಡ್ ಆ 15 ಜನ ಅದ್ರಲ್ಲಿ ಶೇರ್ ಮಾಡಿದ್ದಾರೆ ಪ್ರಾಬ್ಲಮ್ ಏನಾಗಿದೆ ಅಂದರೆ ಆ 15 ಜನದಲ್ಲಿ ಒಬ್ಳಿಗೆ ಫುಡ್ ಫಂಗಸ್ ಇತ್ತು ಅದೇ ಬಟ್ಟೆನ ಎಲ್ಲರೂ ಇಮಿಡಿಯೇಟ್ ಯೂಸ್ ಮಾಡಿದ್ದಾರೆ ಫೋಟೋ ತೆಗೆಸ್ಕೊಂಡಿದ್ದಾರೆ ಹಾಕ್ಕೊಂಡಿದ್ದಾರೆ ಅಷ್ಟೇ ಆಗಿದ್ದಷ್ಟೇ 15 ಜನಕ್ಕೂ ಎಟ್ ಎ ಟೈಮ್ ಫುಡ್ ಫಂಗಸ್ ಬಂದ್ಬಿಟ್ಟು ಎಲ್ಲರೂ ಹಾಸ್ಪಿಟಲೈಸ್ಡ್ ಆಗಿದ್ದಾರೆ ಇದು ಮೀಡಿಯಾದವ್ರಿಗೆ ಕಾಣಿಸಿದೆ ಆ್ಯಂಡ್ ಆವಾಗ ಹಿಂತಿರುಗಿ ನೋಡಿದಾಗ ಇವ್ರದ್ದು ಹಣೆ ಬರ ಏನೋ ಅಂತ ಅರ್ಥ ಆಗಿದೆ ನನಗೆ ಈ ವಿಡಿಯೋ ನೋಡಿದಾಗ ನನಗೇನು ಅನಿಸಿತು ಅಂದರೆ ಏನೋ ಹೇಳ್ತಾರಲ್ಲ ನೋಡಿದ್ದು ಸುಳ್ಳಾಗಬಹುದು ಹಾಗೆ ಎಲ್ಲ ನಾವೇನು ನೋಡ್ತೀವಲ್ಲ ಅದು ಯಾವುದೋ ನಿಜ ಅಂತೂ ಅಲ್ಲೇ ಅಲ್ಲ ಎಲ್ಲರ ಲೈಫು ಇಷ್ಟು ಕಲರ್ಫುಲ್ ಆಗಂತೂ ಇಲ್ವೇ ಇಲ್ಲ ಎಲ್ಲರಿಗೂ ಅವ್ರದ್ದೇ ಒಂದಿದ್ದ ಕೆಲವ್ರು ಪ್ರಿಟೆಂಡ್ ಮಾಡ್ತಾರೆ ಅವ್ರಿಗವ್ರು ಒಂದು ಇದು ಮಾಡ್ಕೊತಾರೆ ನಾವು ಭಾರಿ ಚೆನ್ನಾಗಿ ಇದು ಮಾಡ್ತಿದ್ದೀವಿ ಅಂತ ಬಟ್ ಅವ್ರ ಹಣೆ ಬರ ಇಷ್ಟ ಹಿಂತಿರ್ಗಿ ನೋಡಿದಾಗ ನಮ್ಮ ಲೈಫ್ ಎಷ್ಟೋ 1000 ಪಾಲು ಬೆಟರು ಅಂತ ಅನ್ಸುತ್ತೆ ಸೊ ಎಲ್ಲರೂ ನಮ್ಮ ಲೈಫಿಗೆ ಒಂದು ಥ್ಯಾಂಕ್ಸ್ ಹೇಳೋಣ ಅಟ್ಲೀಸ್ಟ್ ಬೇರೇನಲ್ಲ ಅಂದರೂ ನಮಗೆ ನಾವು ಟ್ರೂ ಆಗಿದ್ದೀವಿ ನಮಗೆ ನಾವು ಸತ್ಯ ರೀತಿಲಿ ಇದ್ದೀವಿ ಏನೋ ಈ ಥರ ಫೇಕ್ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸೊ ಇದಿತ್ತು ನನ್ನ ಕತೆ ನಿಮ್ಗೆ ಹೇಗೆ ಅನಿಸ್ತು ಹೇಳಿ ಥ್ಯಾಂಕ್ ಯು